ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಮಂಡೇ ನೈಟ್ ರಾ ಕೂಡ ಮುಗ್ದಿದೆ. ನಿಜವಾಗ್ಲೂ ಮಧ್ಯರಾತ್ರಿ ಎದ್ದು ನೋಡುವಂತಹ ಮಂಡೇ ನೈಟ್ ರಾ ಇದಾಗಿತ್ತ? ಖಂಡಿತವಾಗ್ಲೂ ಕೂಡ ಆಗಿರ್ಲಿಲ್ಲ. ಆದ್ರೂ ಕೂಡ ಏನೇನಾಯ್ತು ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಗಂತರ್ ಅವರು ನೋಡೋದಕ್ಕೆ ಸಿಗ್ತಾರೆ. ಸಿಡಿ ಕ್ರೌಡ್ ಬೂ ಮಾಡ್ತಾ ಇರುತ್ತೆ. ಸ್ವಲ್ಪ ಜನ ಚಿಯರ್ಸ್ ಕೂಡ ಮಾಡ್ತಾ ಇರ್ತಾರೆ. ಅಂಡ್ ಸ್ವಲ್ಪ ಜನ ಯು ಟ್ಯಾಪ್ ಔಟ್ ಅನ್ನೋ ಒಂದು ಚಾಂಟ್ ಗಳನ್ನು ಕೂಡ ಮಾಡ್ತಾ ಇರುತ್ತೆ. ನಮ್ಮ ಗಂತರ್ ಅವರು ರಿಂಗಿಗೆ ಬರ್ತಾರೆ ಅಂಡ್ ಹೇಳ್ತಾರೆ, ನಿಜವಾಗ್ಲೂ ನಾನು ಲಾಂಗೆಸ್ಟ್ ರೈನಿಂಗ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್, ಹಾಗೆ 2 ಟೈಮ್ ವರ್ಲ್ಡ್ ಹೆವಿ ವೈಟ್ ಚಾಂಪಿಯನ್, ಗೋಲ್ಡ್ಬರ್ಗ್ ಅವ್ರನ್ನ ರಿಟೈರ್ಡ್ ಮಾಡಿದವನು, ಜಾನ್ಸಿನ್ ಅವ್ರನ್ನ ತನ್ನ ಲಾಸ್ಟ್ ಮ್ಯಾಚ್ ಅಲ್ಲಿ ಟ್ಯಾಪ್ ಔಟ್ ಮಾಡಿಸಿದಂತಹ ನಾನು ಮೂವ್ ಆನ್ ಆಗ್ತಾ ಇದ್ದೀನಿ. ನಾನು ಯಾವ ರೀತಿ ಮೂವ್ ಆನ್ ಆಗ್ತಾ ಇದ್ದೀನಿ ಅಂದ್ರೆ, ನನ್ನನ್ನು ನಾನು ಅಫಿಷಿಯಲ್ ಆಗಿ ರಾಯಲ್ ರಂಬಲ್ ಗೆ ಅನೌನ್ಸ್ ಮಾಡ್ಕೋತಾ ಇದ್ದೀನಿ. ನಾನು ರಾಯಲ್ ರಂಬಲ್ ಅಲ್ಲಿ 1 ಗಂಟೆ 11 ನಿಮಿಷ ಸರ್ವೈವ್ ಆಗಿರ್ತಕ್ಕಂತಹ ವ್ಯಕ್ತಿ. ಅಂಡ್ ನಾನು ಈ ಬಾರಿಯ ರಾಯಲ್ ರಂಬಲ್ ನ ವಿನ್ ಆಗ್ತೀನಿ ಅಂತ ನಮ್ಮ ಗಂತರ್ ಅವರು ತನ್ನ ಎಂಟ್ರಿನ ರಾಯಲ್ ರಂಬಲ್ ಗೆ ಅನೌನ್ಸ್ ಮಾಡ್ತಾರೆ. ಸಡನ್ ಆಗಿ ನಮಗೆ ಏಜೆ ಸ್ಟೈಲ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇಡೀ ಕ್ರೌಡ್ ಏಜೆ ಸ್ಟೈಲ್ ಅವರ ಥೀಮ್ ಸಾಂಗ್ ಆಡ್ತಾ ಇರುತ್ತೆ ಅಂಡ್ ಏಜೆ ಸ್ಟೈಲ್ ಅವ್ರಿಗೋಸ್ಕರ ಚಿಯರ್ಸ್ ನ ಮಾಡ್ತಾ ಇರುತ್ತೆ. ನಮ್ಮ ಏಜೆ ಸ್ಟೈಲ್ ಅವರು ರಿಂಗಿಗೆ ಬರ್ತಾರೆ ಅಂಡ್ ಹೇಳ್ತಾರೆ, ಗಂತರ್ ನೀನು ಮೂವ್ ಆನ್ ಆಗಿರಬಹುದು, ಬಟ್ ನಾನು ಮೂವ್ ಆನ್ ಖಂಡಿತವಾಗ್ಲೂ ಕೂಡ ಆಗಿಲ್ಲ. ಅಂಡ್ ನನಗೆ ರೀಮ್ಯಾಚ್ ಬೇಕು. ಯಾಕಂದ್ರೆ ಕಳೆದ ವಾರ ನಾನು ನಿನ್ನನ್ನ ಸೋಲ್ಸಿದ್ದೀನಿ, ಅದು ನಿನಗೂ ಕೂಡ ಗೊತ್ತು. ನಾನು ನಿನ್ನ ಟ್ಯಾಪ್ ಔಟ್ ಮಾಡಿಸಿದ್ದೀನಿ, ಅದು ನಿನಗೂ ಕೂಡ ಗೊತ್ತು. ನಿನ್ನ ಹ್ಯಾಂಡ್ ರೈಸ್ ಆಗಿರಬಹುದು, ಬಟ್ ಅದು ರೈಸ್ ಆಗಿದ್ದು ನನ್ನಿಂದ. ಯಾಕಂದ್ರೆ ಒರಿಜಿನಲ್ ಆಗಿ ಆ ಒಂದು ಮ್ಯಾಚ್ ಅಲ್ಲಿ ಗೆದ್ದಿದ್ದು ನಾನು. ಅದಕ್ಕೋಸ್ಕರ ನನಗೆ ರೀಮ್ಯಾಚ್ ಬೇಕು. ನೀನೇನಾದ್ರೂ ರೀಮ್ಯಾಚ್ ನ ರಾಯಲ್ ರಂಬಲ್ ಅಲ್ಲಿ ಕೊಡ್ಲಿಲ್ಲ ಅಂದ್ರೆ ನೀನು ಎದುರುಕೊಳ್ತಾ ಇದೀಯಾ ಅಂತಾನೆ ಅರ್ಥ ಅಂತ ನಮ್ಮ ಏಜೆ ಸ್ಟೈಲ್ ಅವರು ಗಂತರ್ ಅವ್ರಿಗೆ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಗಂತರ್ ಅವರು ಹೇಳ್ತಾರೆ, ಸ್ಟೈಲ್ಸ್ ನಿಜವಾಗ್ಲೂ ನಾನು ರಾಯಲ್ ರಂಬಲ್ ಮ್ಯಾಚ್ ಒಳಗಡೆ ನನ್ನ ಎಂಟ್ರಿನ ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ. ಅಂಡ್ ರಾಯಲ್ ರಂಬಲ್ ಅಲ್ಲಿ ನನಗೆ ಡಬಲ್ ಡ್ಯೂಟಿ ಮಾಡೋದಕ್ಕೆ ಇಷ್ಟ ಇಲ್ಲ. ಅಂಡ್ ಅದಕ್ಕೋಸ್ಕರ ನನ್ನ ಆನ್ಸರ್ ನೋ ಅಂತ ಹೇಳಿ ಹೋಗ್ತಾ ಇರ್ತಾರೆ. ಬಟ್ ಇಡೀ ಕ್ರೌಡ್ ನಿಜವಾಗ್ಲೂ ಕೂಡ ಗಂತರ್ ಟ್ಯಾಪ್ಡ್ ಔಟ್, ಗಂತರ್ ಟ್ಯಾಪ್ಡ್ ಔಟ್, ಲಿಟಲ್ ಬಿಚ್ ಅಂತ ಚಾಂಟ್ ನ ಮಾಡೋದಕ್ಕೆ ಶುರುವಾಗುತ್ತೆ. ಅಂಡ್ ಆಗ ನಮ್ಮ ಏಜೆ ಸ್ಟೈಲ್ ಅವರು ಕೂಡ ಹೇಳ್ತಾರೆ, ಓಕೆ ನೀನ್ ಎದುರುಕೊಂಡೆ ಅನ್ಸುತ್ತೆ, ಅದಕ್ಕೋಸ್ಕರ ಹೋಗ್ತಾ ಇರೋ ಅಂತ. ನಮ್ಮ ಗಂತರ್ ಅವರು ಹೋಗೋದನ್ನ ನಿಲ್ಸಿ ಏಜೆ ಸ್ಟೈಲ್ ಅವರ ಬಳಿ ಬಂದು, ಏಜೆ ಸ್ಟೈಲ್ ಓಕೆ ನಾನ್ ನಿನಗೆ ಮ್ಯಾಚ್ ಕೊಡ್ತೀನಿ, ಬಟ್ ಆ ಒಂದು ಮ್ಯಾಚ್ ಇಂದ ನನಗೇನಾದ್ರೂ ಇನ್ಸೆಂಟಿವ್ ಬೇಕಲ್ವಾ, ಅದಕ್ಕೋಸ್ಕರ ಈಗ ನಿನಗೇನಾದ್ರೂ ರಾಯಲ್ ರಂಬಲ್ ಅಲ್ಲಿ ನನ್ನ ಮೇಲೆ ರೀಮ್ಯಾಚ್ ಬೇಕು ಅಂದ್ರೆ ನೀನು ನಿನ್ನ ಕರಿಯರ್ ನ ಆನ್ ದ ಲೈನ್ ಇಡಬೇಕು ಅಂತ ನಮ್ಮ ಗಂತರ್ ಅವರು ಹೇಳ್ತಾರೆ. ಇಡೀ ಕ್ರೌಡ್ ನೋ 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 ಚಾಂಟ್ ನ ಮಾಡೋದಕ್ಕೆ ಶುರು ಮಾಡುತ್ತೆ. ಅಂಡ್ ಆಗ ನಮ್ಮ ಗಂತರ್ ಅವರು ಹೇಳ್ತಾರೆ, ಎಸ್ ರಾಯಲ್ ರಂಬಲ್ ಅಲ್ಲಿ ನಿನಗೇನಾದ್ರೂ ನನ್ನ ವಿರುದ್ಧ ಸಿಂಗಲ್ಸ್ ಮ್ಯಾಚ್ ಬೇಕು ಅಂದ್ರೆ ನಿನ್ನ ಇಡೀ ಕರಿಯರ್ ನ ನೀನು ಆನ್ ದ ಲೈನ್ ಇಡ್ಲೇಬೇಕು. ಸ್ವಲ್ಪ ನೀನು ಥಿಂಕ್ ಮಾಡಿ ಯೋಚನೆ ಮಾಡು, ಯಾಕೆ ಈಗ ನಿನಗೆ ಭಯ ಆಗ್ತಾ ಇದೆಯಾ ಅಂತ ಹೇಳಿ ನಮ್ಮ ಗಂತರ್ ಅವರು ಅಲ್ಲಿಂದ ಹೊರಟೋಗ್ತಾರೆ. ಏನೇ ಆಗ್ಲಿ ಓಪನಿಂಗ್ ಸೆಗ್ಮೆಂಟ್ ಚೆನ್ನಾಗಿತ್ತು. ಅಂಡ್ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಆಡಮ್ ಪಿಯರ್ಸ್ ಅವರ ಜೊತೆ ಏಜೆ ಸ್ಟೈಲ್ ಅವರು ಮಾತಾಡಿ ತನ್ನ ಹಾಗೆ ಗಂತರ್ ಅವರ ಮ್ಯಾಚ್ ನ ರಾಯಲ್ ರಂಬಲ್ ಪ್ರೀಮಿಯಂ ಲೈವ್ ಇವೆಂಟ್ ಗೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಕೂಡ ಮಾಡಿಕೊಂಡಿದ್ದಾರೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಏಜೆ ಸ್ಟೈಲ್ ಅವರ ಕರಿಯರ್ ಆನ್ ದ ಲೈನ್ ಇದೆ ಅಂತಾನೆ ಹೇಳ್ಬೇಕು. ನಿಜವಾಗ್ಲೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗ್ತಾ ಬರ್ತಾ ಇದೆ ಈ ಒಂದು ಸ್ಟೋರಿ ಲೈನ್. ನೋಡ್ಬೇಕು ಏಜೆ ಸ್ಟೈಲ್ ಅವರ ಕರಿಯರ್ ರಾಯಲ್ ರಂಬಲ್ ಅಲ್ಲೇ ಮುಗಿಯುತ್ತೋ ಅಥವಾ ರಸಲ್ ಮೀನಿಯಾ ತನಕ ಡ್ರಾಗ್ ಆಗುತ್ತೋ ಅಂತ. ಇದಾದ್ಮೇಲೆ ನಮಗೆ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ, ಮ್ಯಾಗ್ಸಿನ್ ಡೂಪ್ರಿ ಹಾಗೆ ಬೆಕ್ಕಿ ಲಿಂಚ್ ಅವರ ನಡುವೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಮ್ಯಾಗ್ಸಿನ್ ಡೂಪ್ರಿ ಅವರಿಗೆ ಟ್ರೈನಿಂಗ್ ನ ಕೊಟ್ಟಂತಹ ನಟಾಲಿಯಾ ಅವರು ಕೂಡ ರಿಂಗ್ ಸೈಡ್ ಅಲ್ಲಿ ಇರ್ತಾರೆ. ಮ್ಯಾಚ್ ಪ್ರಾರಂಭ ಆಗುತ್ತೆ. ನಮ್ಮ ಮ್ಯಾಗ್ಸಿನ್ ಡೂಪ್ರಿ ಅವರು ಡಾಮಿನೇಟ್ ಮಾಡ್ತಾ ಇರ್ತಾರೆ ಬೆಕ್ಕಿ ಲಿಂಚ್ ಅವ್ರನ್ನ. ಅಂಡ್ ನಮ್ಮ ಬೆಕ್ಕಿ ಲಿಂಚ್ ಅವರು ಕೂಡ ಈ ಒಂದು ಮ್ಯಾಚ್ ಅಲ್ಲಿ ಸೋಲ್ತಾರೆ. ಓಕೆ ಮ್ಯಾಗ್ಸಿನ್ ಡೂಪ್ರಿ ಅವರು ಹೊಸ ಚಾಂಪಿಯನ್ ಆಗ್ತಾರೆ ಅಂತ ಅನ್ನಿಸ್ತಾ ಇರುತ್ತೆ. ಒಂದ್ ಟೈಮ್ ಅಲ್ಲಿ ಟರ್ನ್ ಬಕ್ಕಲ್ಲಿಗೆ ನಮ್ಮ ಬೆಕ್ಕಿ ಲಿಂಚ್ ಅವರ ತಲೆ ಹೊಡ್ಕೊಂಡಾಗ ನಮ್ಮ ಮ್ಯಾಗ್ಸಿನ್ ಡೂಪ್ರಿ ಅವರು ಒಂದು ಕಿಕ್ ನು ಕೂಡ ಕನೆಕ್ಟ್ ಮಾಡಿ ಬೆಕ್ಕಿ ಲಿಂಚ್ ಅವ್ರನ್ನ ಪಿನ್ ಕೂಡ ಮಾಡಿರ್ತಾರೆ. ಬಟ್ ಆ ಸೈಡು ಮ್ಯಾಗ್ಸಿನ್ ಡೂಪ್ರಿ ಅವರಿಗೆ ಟ್ರೈನಿಂಗ್ ನ ಕೊಟ್ಟಂತಹ ನಟಾಲಿಯಾ ಅವರೇ ಬೆಕ್ಕಿ ಲಿಂಚ್ ಅವರ ಕಾಲ್ನ ತೆಗೆದು ರೋಪ್ ಹತ್ರ ಇಟ್ಬಿಡ್ತಾರೆ. ಅಂಡ್ ಅದನ್ನ ನೋಡಿ ಮ್ಯಾಗ್ಸಿನ್ ಡೂಪ್ರಿ ಅವರು ಕೂಡ ಸಿಕ್ಕಾಪಟ್ಟೆ ಶಾಕ್ ಆಗ್ತಾರೆ. ಇಡೀ ಕ್ರೌಡ್ ಕೂಡ ಸಿಕ್ಕಾಪಟ್ಟೆ ಶಾಕ್ ಆಗುತ್ತೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ಮ್ಯಾಗ್ಸಿನ್ ಡೂಪ್ರಿ ಅವರು ಡಿಸ್ಟ್ರಾಕ್ಟ್ ಆಗ್ತಾರೆ. ನಮ್ಮ ಬೆಕ್ಕಿ ಲಿಂಚ್ ಅವರು ಮ್ಯಾಗ್ಸಿನ್ ಡೂಪ್ರಿ ಅವರಿಗೆ ಒಂದು ಮ್ಯಾನ್ ಹ್ಯಾಂಡಲ್ ಸ್ಲಾಮ್ ನ ಕನೆಕ್ಟ್ ಮಾಡಿ ಮ್ಯಾಗ್ಸಿನ್ ಡೂಪ್ರಿ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ತನ್ನ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ನಮ್ಮ ಬೆಕ್ಕಿ ಲಿಂಚ್ ಅವರು ವಿನ್ ಆಗಿ ಹೋಗಾದ್ಮೇಲೆ ನಮ್ಮ ನಟಾಲಿಯಾ ಅವರು ಬಂದು ಮ್ಯಾಗ್ಸಿನ್ ಡೂಪ್ರಿ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಇಡೀ ಕ್ರೌಡ್ ಶಾಕ್ ಆಗಿರುತ್ತೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಆಡಮ್ ಪಿಯರ್ಸ್ ಹಾಗೆ ಪಾಲಿಮೆನ್ ಅವರು ನಮಗೆ ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಪಾಲಿಮೆನ್ ಅವರು ಆಡಮ್ ಪಿಯರ್ಸ್ ಅವರಿಗೆ ಕೇಳ್ತಾರೆ ಈ ಒಂದು ವಾರ ಹೇಗಿತ್ತು ಅಂತ. ಅಂಡ್ ಅದಕ್ಕೆ ನಮ್ಮ ಆಡಮ್ ಪಿಯರ್ಸ್ ಅವರು ನಿಜವಾಗ್ಲೂ ಕೂಡ ಈ ವಾರ ಅದ್ಭುತವಾಗಿತ್ತು ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಪಾಲಿಮೆನ್ ಅವರು ನಿಜವಾಗ್ಲೂ ಚೆನ್ನಾಗಿತ್ತ ಅಂತ ಹೇಳಿದಾಗ ಆಡಮ್ ಪಿಯರ್ಸ್ ಅವರು ಹೌದು ಚೆನ್ನಾಗಿತ್ತು, ಯಾಕಂದ್ರೆ ಬ್ರಾನ್ ಬ್ರೇಕರ್ ಇರಲಿಲ್ಲ ತೊಂದರೆ ಕೊಡೋದಕ್ಕೆ. ಅಂಡ್ ಅದಕ್ಕೋಸ್ಕರ ಈ ಒಂದು ವಾರನ ನಾನು ಸಿಕ್ಕಾಪಟ್ಟೆ ಚೆನ್ನಾಗಿ ಎಂಜಾಯ್ ಮಾಡಿದೆ. ಅಂಡ್ ಇವತ್ತು ಆ ಒಂದು 6 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ನಡೀತಾ ಇದೆಯಲ್ಲ, ಅಲ್ಲಿ ನಿಮ್ಮ ಹುಡುಗರನ್ನ ಸ್ವಲ್ಪ ನಿಜವಾಗ್ಲೂ ಕೂಡ ಒಳ್ಳೆ ರೀತಿ ಬಿಹೇವ್ ಮಾಡೋದಕ್ಕೆ ಹೇಳು. ಯಾಕಂದ್ರೆ ರಿಂಗ್ ಸೈಡ್ ಅಲ್ಲಿ ನೀನ್ ಇರ್ತೀಯಾ, ಆಫ್ ಕೋರ್ಸ್ ನೀನ್ ಇದ್ದೇ ಇರ್ತೀಯಾ. ಅಂಡ್ ಅದೇ ರೀತಿ ಅವರ ರಿಂಗ್ ಸೈಡ್ ಅಲ್ಲಿ ನಾನು ಕೂಡ ಇರ್ತೀನಿ
ಅಂತ ನಮ್ಮ ಆಡಮ್ ಪಿಯರ್ಸ್ ಅವರು ಪಾಲಿಮಿನ್ ಅವರಿಗೆ ಹೇಳ್ತಾರೆ. ಇದಾದ್ಮೇಲೆ ನಮಗೆ ಜೇ ಊಸೋ ಅವರ ಎಂಟ್ರೆನ್ಸ್ ನೋಡೋದಕ್ಕೆ ಸಿಗುತ್ತೆ. ಕಳೆದ ವಾರ ಮಂಡ್ಯ ನೈಟ್ ರಲ್ಲಿ ನಮ್ಮ ಜೇ ಊಸೋ ಅವರು ಯಾವ ರೀತಿ ಬಂದಿರ್ತಾರೋ ಅದೇ ರೀತಿ ಈ ವಾರನೂ ಕೂಡ ಬರ್ತಾರೆ. ಅವರು ಬಂದು ತನ್ನನ್ನ ತಾನು ರಾಯಲ್ ರಂಬಲ್ ಗೆ ಅಫಿಷಿಯಲ್ ಆಗಿ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಗೊತ್ತಿಲ್ಲ ಜಿಮ್ಮಿ ಊಸೋಗೆ ಏನಾಗಿತ್ತು ಅಂತ, ಯಾಕಂದ್ರೆ ಅವರು ಬರ್ತಾನೆ ಇಲ್ಲ ಶೋಗಳಿಗೆ. ಏನೇ ಆಗ್ಲಿ ಯಾವುದೇ ರೀತಿಯ ಇಂಜುರಿ ಪ್ರಾಬ್ಲಮ್ ಇಲ್ಲ, ಅವರ ವೈಫ್ ಪ್ರಾಬ್ಲಮ್ ಅಂತ ಅನ್ಕೋತೀನಿ, ಹಾಸ್ಪಿಟಲ್ ಪ್ರಾಬ್ಲಮ್ ಅಂತ ಅನ್ಕೋತೀನಿ. ಅದಕ್ಕೋಸ್ಕರ ಜಿಮ್ಮಿ ಊಸೋ ಅವರು ಶೋನ ಅಟೆಂಡ್ ಆಗೋದಕ್ಕೆ ಬರ್ತಾ ಇಲ್ಲ. ಬಟ್ ನಮ್ಮ ಜೇ ಊಸೋ ಅವರು ಇವತ್ತು ಮಂಡ್ಯ ನೈಟ್ ರಲ್ಲಿ ತನ್ನ ನೇಮ್ ನ ಅಫಿಷಿಯಲ್ ಆಗಿ ರಾಯಲ್ ರಂಬಲ್ ಮ್ಯಾಚ್ ಗೆ ಕನ್ಫರ್ಮ್ ಮಾಡಿದ್ದಾರೆ. ಅಂಡ್ ಅವರು ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ, ನಾನು ಕಂಟಿನ್ಯೂಸ್ ಆಗಿ ಬ್ಯಾಕ್ ಟು ಬ್ಯಾಕ್ ರಾಯಲ್ ರಂಬಲ್ ನ ವಿನ್ ಆಗ್ತೀನಿ ಅಂತ. ನಮ್ಮ ಅಪ್ನಾಣೆ ಈ ಬಾರಿ ಅಂತೂ ವಿನ್ ಆಗೋದು ಖಂಡಿತವಾಗ್ಲೂ ಕೂಡ ಬೇಡ. ಇದಾದ್ಮೇಲೆ ನಮಗೊಂದು 6 man ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಬ್ರಾನ್ಸನ್ ರೀಡ್, ಆಸ್ಟಿನ್ ಥಿಯರಿ ಅಂಡ್ ಲೋಗನ್ ಪೌಲ್ ವರ್ಸಸ್ ಪೆಂಟಾ, ಡ್ರ್ಯಾಗನ್ ಲೀ ಹಾಗೆ ರೇ ಮಿಸ್ಟೀರಿಯೋ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ನ ನೋಡೋದಕ್ಕೆ ರಿಂಗ್ ಸೈಡ್ ಅಲ್ಲಿ ನಮ್ಮ ಆಡಮ್ ಪಿಯರ್ಸ್ ಹಾಗೆ ಪಾಲಿಮೆನ್ ಇಬ್ರು ಕೂಡ ಇರ್ತಾರೆ. ಮ್ಯಾಚ್ ಪ್ರಾರಂಭ ಆಗುತ್ತೆ. ಮ್ಯಾಚ್ ಡಿಸೆಂಟ್ ಅಂತಾನೆ ಹೇಳ್ಬೇಕು. ಅಂಡ್ ಈ ಕಡೆ 3 ಜನ ಹೈ ಫ್ಲೈಯರ್ಸ್ ನ ನೋಡಿ ಸ್ಪೈಡರ್ ಮ್ಯಾನ್ ನೋವೇ ಹೋಮ್ ಅಲ್ಲಿ 3 ಜನ ಸ್ಪೈಡರ್ಸ್ ಮೆನ್ಸ್ ಗಳನ್ನ ನೋಡ್ದಂಗೆ ಫೀಲ್ ಆಯ್ತಾ ಇತ್ತು. ಯಾಕಂದ್ರೆ ಆ ರೀತಿ ಅದ್ಭುತವಾದ ಬಾಂಡಿಂಗು ಈ ಲುಚ್ಚಾ ಬ್ರದರ್ಸ್ ಗಳ ಜೊತೆ ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು. ಏನೇ ಆಗ್ಲಿ ಅದ್ಭುತವಾಗಿತ್ತು ಅಂತಾನೆ ಹೇಳ್ಬೇಕು ಪರ್ಫಾರ್ಮೆನ್ಸ್. ಅಂಡ್ ಒಂದು ಟೈಮ್ ಅಲ್ಲಿ ನಮ್ಮ ಲೋಗನ್ ಪಾಲ್ ಅವರು ಆಸ್ಟಿನ್ ಥಿಯರಿ ಅವರಿಗೆ ತನ್ನ ನಕಲ್ಸ್ ನ ಕೊಟ್ಟಿರ್ತಾರೆ. ಅಂಡ್ ಅದನ್ನ ನಮ್ಮ ಆಡಮ್ ಪಿಯರ್ಸ್ ಅವರು ನೋಡ್ಬಿಟ್ಟು ಸೀದಾ ಅವರೇ ಬಂದು ಆಸ್ಟಿನ್ ಥಿಯರಿ ಅವರ ಕೈಯಿಂದ ಆ ಒಂದು ನಕಲ್ಸ್ ನ ಕಿತ್ಕೋತಾರೆ ಅಂತಾನೆ ಹೇಳ್ಬೇಕು. ಅಂಡ್ ಆಗ ನಮ್ಮ ಪಾಲಿಮಿನ್ ಅವರು ಕೂಡ ಬರ್ತಾರೆ, ನೀನ್ ಏನ್ ಮಾಡ್ತಾ ಇದೀಯಾ, ನನ್ನ ಹುಡುಗರಿಗೆ ಯಾಕೆ ತೊಂದರೆ ಕೊಡ್ತಾ ಇದೀಯಾ ಅಂತ. ಅಂಡ್ ಆಗ ನಮ್ಮ ಆಡಮ್ ಪಿಯರ್ಸ್ ಅವರು ಹೌದಾ ಹಾಗಾದ್ರೆ ನಿಮ್ ಹುಡುಗರು ಯಾಕೆ ಇದನ್ನ ಯೂಸ್ ಮಾಡ್ತಿದ್ದಾರೆ ಅಂದಾಗ ಅದೇನು ಅಂತಾನೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಆಡಮ್ ಪಿಯರ್ಸ್ ಅವರು ಏನು ನೀನು ನನ್ ಮೇಲೆ ಕಿರ್ಚಾಡ್ತಾ ಇದೀಯಾ ಅಂತ ಪಾಲಿಮಿನ್ ಅವರಿಗೆ ಬೈಕೊಂಡು ಅಲ್ಲಿಂದ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಅಂಡ್ ರಿಂಗ್ ಸೈಡ್ ಇಂದ ಪಾಲಿಮಿನ್ ಹಾಗೆ ಆಡಮ್ ಪಿಯರ್ಸ್ ಇಬ್ರು ಕೂಡ ಲೀವ್ ಆಗ್ತಾರೆ ಅಂತಾನೆ ಹೇಳ್ಬೇಕು. ಅಂಡ್ ಆ ಒಂದು ನಕಲ್ಸ್ ಫೈನಲಿ ರಿಂಗ್ ಸೈಡ್ ಅಲ್ಲೇ ಇದ್ಬಿಡುತ್ತೆ. ಅಂಡ್ ಆ ಒಂದು ರಿಂಗ್ ಸೈಡ್ ಅಲ್ಲಿ ಇದ್ದಂತಹ ನಕಲ್ಸ್ ನ ನಮ್ಮ ರೇ ಮಿಸ್ಟೀರಿಯೋ ಅವರು ಹಾಕೊಂಡು ನಮ್ಮ ಆಸ್ಟಿನ್ ಥಿಯರಿ ಅವರಿಗೆ ಒಂದು ಪಂಚ್ ನ ಕನೆಕ್ಟ್ ಮಾಡ್ತಾರೆ. ಈ ಕಡೆ ನಮ್ಮ ಲೋಗನ್ ಪಾಲ್ ಅವರು ರೆಫ್ರಿಗೆ ಹೇಳ್ತಾ ಇರ್ತಾರೆ, ಅಲ್ಲಿ ನೋಡು ನಕಲ್ಸ್ ನ ಅವ್ನು ಯೂಸ್ ಮಾಡ್ತಾ ಇದ್ದಾನೆ ಅಂತ. ಬಟ್ ರೆಫ್ರಿ ಆ ಕಡೆ ಲೋಗನ್ ಪಾಲ್ ಅವ್ರನ್ನೇ ರಿಂಗ್ ಇಂದ ಹೊರಗಡೆ ಕಳಿಸೋದ್ರಲ್ಲಿ ಬಿಸಿ ಆಗಿರ್ತಾರೆ. ಅವರು ಇದನ್ನ ನೋಡೋದಿಲ್ಲ. ಅಂಡ್ ಆ ಕಡೆ ನಮ್ಮ ಪೆಂಟಾ ಅವರು ಬಂದು ಲೋಗನ್ ಪಾಲ್ ಅವರಿಗೆ ಒಂದು ಕಿಕ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಆಸ್ಟಿನ್ ಥಿಯರಿ ಅವರಿಗೆ ಮೆಕ್ಸಿಕನ್ ಡಿಸ್ಟ್ರಾಯರ್ ನ ಕನೆಕ್ಟ್ ಮಾಡಿ ಆಸ್ಟಿನ್ ಥಿಯರಿ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಪೆಂಟಾ, ಡ್ರ್ಯಾಗನ್ ಲೀ ಹಾಗೆ ರೇ ಮಿಸ್ಟೀರಿಯೋ ಅವರು ವಿನ್ ಆಗಿದ್ದಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಆಡಮ್ ಪಿಯರ್ಸ್ ಅವರು ಕೋಪದಿಂದ ಹೋಗ್ತಾ ಇರ್ತಾರೆ. ಅಂಡ್ ಅವರಿಂದ ನಮ್ಮ ಪಾಲಿಮಿನ್ ಅವರು ಆಡಮ್ ಪಿಯರ್ಸ್ ಅವರ ನೇಮ್ ನ ಕೂಗ್ತಾ ಬರ್ತಾ ಇರ್ತಾರೆ. ಬಟ್ ಆಡಮ್ ಪಿಯರ್ಸ್ ಅವರು ಅದೇನೋ ಕೇಳಿಸ್ಕೊಳ್ದೆ ಇರೋ ರೀತಿ ಇಗ್ನೋರ್ ಮಾಡಿ ಹೋಗ್ತಾ ಇರ್ತಾರೆ. ಅಂಡ್ ಆಗ ಜೋರಾಗಿ ನಮ್ಮ ಪಾಲಿಮಿನ್ ಅವರು ಕಿರಿಸ್ಬಿಡ್ತಾರೆ. ಅಂಡ್ ಅದಕ್ಕೆ ನಮ್ಮ ಆಡಮ್ ಪಿಯರ್ಸ್ ಅವರು ನೀನಿವಾಗ ನನ್ ಮೇಲೆನೆ ಕಿರ್ಚಾಡ್ತಾ ಇದೀಯಾ ಅಂತ ಕೇಳಿದಾಗ ನಮ್ಮ ಪಾಲಿಮಿನ್ ಅವರು ಹೇಳ್ತಾರೆ, ಇಲ್ಲ ನಾನು ಕಿರುತ್ತಾ ಇಲ್ಲ, ನಿಜವಾಗ್ಲೂ ಕೂಡ ನೀನು ಗ್ರೇಟೆಸ್ಟ್ ರಾ ಜನರಲ್ ಮ್ಯಾನೇಜರ್ ಆಗಿದ್ದೆ. ಬಟ್ ನೀನು ಇಲ್ಲಿಂದ ಹೋದಾಗ ನಾವೆಲ್ಲರೂ ಕೂಡ ನಿನ್ನ ಮಿಸ್ ಮಾಡ್ಕೋತೀವಿ ಅಂತ ನಮ್ಮ ಪಾಲಿಮಿನ್ ಅವರು ಆಡಮ್ ಪಿಯರ್ಸ್ ಅವ್ರಿಗೆ ಹೇಳ್ತಾರೆ. ಅಂಡ್ ಆಗ ನಮ್ಮ ಆಡಮ್ ಪಿಯರ್ಸ್ ಅವರು ನೀನ್ ನನಗೆ ಭಯ ಪಡಿಸೋದಕ್ಕೆ ಈ ರೀತಿ ಹೇಳ್ತಾ ಇದೀಯ ಅಂತ ಹೇಳಿದಾಗ, ಇಲ್ಲ ನಾನು ಭಯ ಪಡಿಸ್ತಾ ಇಲ್ಲ, ಬಟ್ ಈಗ ನಿನಗೆ ಬರ್ತಾ ಇದೆಯಲ್ಲ ಫೋನು, ಅದನ್ನ ನೀನು ಆನ್ಸರ್ ಮಾಡು ಅಂತ ಹೇಳ್ತಾರೆ. ಅಂಡ್ ಆ ಒಂದು ಫೋನ್ ನ ನಮ್ಮ ಆಡಮ್ ಪಿಯರ್ಸ್ ಅವರು ಅಟೆಂಡ್ ಮಾಡಿದ ಕೂಡಲೇ ಅವರ ಸ್ಮೈಲು ಹೊರಟೋಗುತ್ತೆ. ಆ ಒಂದು ಫೋನ್ ಅಲ್ಲಿ ಯಾರಿದ್ರೂ ಗೊತ್ತಿಲ್ಲ, ಒಟ್ಟಿನಲ್ಲಿ ನಮ್ಮ ಪಾಲಿಮಿನ್ ಅವರು ತನ್ನ ಪವರ್ ನ ಯೂಸ್ ಮಾಡ್ತಾ ಇದ್ದಾರೆ ಆಡಮ್ ಪಿಯರ್ಸ್ ಅವ್ರನ್ನ ಜನರಲ್ ಮ್ಯಾನೇಜರ್ ಸ್ಥಿತಿಯಿಂದ ತೆಗೆದಾಕೋದಕ್ಕೆ ಅನ್ನೋದಂತೂ ಈ ಒಂದು ಸೆಗ್ಮೆಂಟ್ ಅಲ್ಲಿ ಖಂಡಿತವಾಗ್ಲೂ ಕೂಡ ಗೊತ್ತಾಯ್ತು. ಇದಾದ್ಮೇಲೆ ನಮಗೆ ರಿಯಾ ರಿಪ್ಲಿ ಹಾಗೆ ಯುಎಸ್ಕೆ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇವರಿಬ್ರು ಕೂಡ ರಿಂಗ್ ಗೆ ಬರ್ತಾರೆ ಅಂಡ್ ಹೇಳ್ತಾರೆ, ನಾವು ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ರಾಕ್ಸಿನ್ ಪ್ರೀಸ್ ಹಾಗೆ ಲಿವ್ ಮಾರ್ಗನ್ ಅವರ ವಿರುದ್ಧ ನಮ್ಮ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡ್ತಾ ಇದೀವಿ. ಏನೇ ಆಗ್ಲಿ ಅವರಿಬ್ರಿಗೂ ಕೂಡ ನಾವು ಹೇಳ್ತೀವಿ ಟೀಮ್ ರಿಯೋ ಯಾವಾಗ್ಲೂ ಕೂಡ ಟಾಪ್ ಅಲ್ಲಿ ಇರುತ್ತೆ ಅಂತ. ಅಂಡ್ ನಾವು ನಿಮ್ಮಿಬ್ರನ್ನು ಕೂಡ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ಬೀಟ್ ಮಾಡಿ ಆದ್ಮೇಲೆ ರಾಯಲ್ ರಂಬಲ್ ಗೆ ಹೋಗ್ತಾ ಇದೀವಿ ಅಂತ ಮಾತಾಡ್ತಾರೆ. ಸಡನ್ ಆಗಿ ನಮಗೆ ಲಿವ್ ಮಾರ್ಗನ್ ಆಗಿ ರಾಕ್ಸಿನ್ ಪ್ರೀಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇವರಿಬ್ರು ಕೂಡ ರಿಂಗ್ ಗೆ ಬರ್ತಾ ಹೇಳ್ತಾ ಇರ್ತಾರೆ, ನಾವು ನಿಜವಾಗ್ಲೂ ಕೂಡ ನಿಮ್ಮನ್ನ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ಸೋಲಿಸ್ತೀವಿ ಅಂಡ್ ನಾವಿಬ್ರು ಕೂಡ ರಾಯಲ್ ರಂಬಲ್ ಒಳಗಡೆ ಎಂಟ್ರಿನ ಕೊಡ್ತೀವಿ. ಅಂಡ್ ಇಯೋ ಸ್ಕೈ ನಿನಗೆ ನಾನು ಒಂದು ಅಡ್ವೈಸ್ ನ ಕೊಡ್ತೀನಿ. ಆ ಒಂದು ಅಡ್ವೈಸ್ ಏನಪ್ಪಾ ಅಂದ್ರೆ, ರಿಯಾ ರಿಪ್ಲಿ ಯಾವಾಗ್ಲೂ ಕೂಡ ತನ್ನ ಪಾರ್ಟ್ನರ್ ಮೇಲೆ ಟರ್ನ್ ಆಗ್ತಾರೆ. ಇವರು ಅದೇ ರೀತಿ ನನ್ ಮೇಲೂ ಕೂಡ ಟರ್ನ್ ಆಗಿದ್ರು ಅಂಡ್ ಅದೇ ರೀತಿ ನಿನ್ ಮೇಲೂ ಕೂಡ ಒಂದಲ್ಲ ಒಂದು ದಿನ ಟರ್ನ್ ಆಗ್ತಾರೆ. ಅಂಡ್ ಈಗ ನಮ್ ಬಗ್ಗೆ ಮಾತಾಡೋದಾದ್ರೆ ಇಡೀ ಜಡ್ಜ್ಮೆಂಟ್ ಡೇನೆ ರಾಯಲ್ ರಂಬಲ್ ಅಲ್ಲಿ ಇರುತ್ತೆ ಅಂಡ್ ಎಲ್ಲರೂ ಕೂಡ ರಸಲ್ ಮೀನಿಯಾನ ಮೈನ್ ಇವೆಂಟ್ ಮಾಡ್ತೀವಿ ಅಂತ ನಮ್ಮ ಲಿವ್ ಮಾರ್ಗನ್ ಅವರು ಹೇಳ್ತಾರೆ. ಅಂಡ್ ಆಗ ನಮ್ಮ ರಿಯಾ ರಿಪ್ಲಿ ಅವರು ಎಲ್ಲಾ ಜಡ್ಜ್ಮೆಂಟ್ ಡೇ ಮೆಂಬರ್ಸ್ ಗಳು ಕೂಡ ರಾಯಲ್ ರಂಬಲ್ ಅಲ್ಲಿ ಇದ್ರೆ ಜಡ್ಜ್ಮೆಂಟ್ ಡೇ ಟೀಮಿನ ಗತಿ ಏನಾಗಬಹುದು ಅಂತ ನಗಾಡ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ರಾಕೈಲ್ ಅವರು ಹಿಂದೆಯಿಂದ ಬಂದು ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ನಮ್ಮ ರಿಯಾ ರಿಪ್ಲಿ ಅವರು ಕಮ್ ಬ್ಯಾಕ್ ಮಾಡೋದಕ್ಕೆ ನೋಡ್ತಾರೆ. ಬಟ್ ರಿಯಾ ರಿಪ್ಲಿ ಅವರಿಗೆ ನಮ್ಮ ಲಿವ್ ಮಾರ್ಗನ್ ಅವರು ಓಬಿ ಲಿವ್ ನ ಕನೆಕ್ಟ್ ಮಾಡ್ತಾರೆ ಅಂಡ್ ಜಡ್ಜ್ಮೆಂಟ್ ಡೇ ಸ್ಟ್ಯಾಂಡ್ ಟಾಲ್
ಸವಾಲಾಗಿ ನಿಂತ್ಕೊಳ್ಳುತ್ತೆ. ಇದಾದ್ಮೇಲೆ ನಮಗೆ ಎಲ್ ಗ್ರಾಂಡೆ ಅಮೆರಿಕಾನೋ ಹಾಗೆ ಜಿಯೋವಾನ್ ಇವಾನ್ಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಚೆನ್ನಾಗಿ ಸಾಗ್ತಾ ಇರುತ್ತೆ. ನಮ್ಮ ಜಿಯೋವಾನ್ ಇವಾನ್ಸ್ ಅವರು ಹೈ ಫ್ಲೈಯಿಂಗ್ ಮೂವ್ಸ್ ನ ಪರ್ಫಾರ್ಮ್ ಮಾಡ್ತಾ ಇರ್ತಾರೆ. ಬಟ್ ಅದೇ ಒಂದು ಟೈಮ್ ಅಲ್ಲಿ ಅವರಿಗೆ ಇಂಜುರಿ ಆಗುತ್ತೆ ಅಂಡ್ ರೆಫ್ರಿ ಇಂದ ಆ ಒಂದು ಮ್ಯಾಚ್ ಸ್ಟಾಪ್ ಆಗುತ್ತೆ. ಮೆಡಿಕಲ್ ಟೀಮ್ಸ್ ಗಳು ಬಂದು ನಮ್ಮ ಇವಾನ್ಸ್ ಅವ್ರನ್ನ ಚೆಕ್ ಮಾಡ್ತಾರೆ. ಬಟ್ ಅವ್ರಿಗೆ ಈ ಒಂದು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡೋದಕ್ಕೆ ಆಗೋದಿಲ್ಲ ಅಂಡ್ ಅದರಿಂದ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಎಲ್ ಗ್ರಾಂಡೆ ಅಮೆರಿಕಾನೋ ಅವರು ವಿನ್ ಆಗಿದ್ದಾರೆ. ಇನ್ನು ನಮ್ಮ ಜಿಯೋವಾನ್ ಇವಾನ್ಸ್ ಅವರಿಗೆ ನಿಜವಾಗ್ಲೂ ಕೂಡ ಸೀರಿಯಸ್ ಇಂಜುರಿ ಆಗಿದೆಯಾ ಅಂತ ನೀವೇನಾದ್ರೂ ಕೇಳಿದ್ರೆ ಇಲ್ಲ ಗೈಸ್, ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಇವಾನ್ಸ್ ಅವರು ಹೇಳಿರೋ ಪ್ರಕಾರ ಅವರು ಓಕೆ ಅಂತ ಹೇಳಿದ್ದಾರೆ. ಸೊ ಆ ಒಂದು ಮ್ಯಾಚ್ ಅಲ್ಲಿ ಅವರಿಗೆ ಕಂಪೀಟ್ ಮಾಡೋದಕ್ಕೆ ಆಗಿಲ್ಲ ಅಷ್ಟೇ. ಅದನ್ನ ಬಿಟ್ರೆ ಅವರಿಗೆ ಸೀರಿಯಸ್ ಆದಂತಹ ಯಾವುದೇ ರೀತಿಯ ತೊಂದರೆ ಆಗಿಲ್ಲ. ಇದೊಂದು ರೀತಿ ಒಳ್ಳೆ ವಿಚಾರ ಅಂತಾನು ಕೂಡ ಹೇಳ್ಬಹುದು. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ವಿಷನ್ ಬರ್ತಾ ಇರುತ್ತೆ ಅಂಡ್ ಅಲ್ಲಿಗೆ ನಮ್ಮ ಆಡಮ್ ಪಿಯರ್ಸ್ ಅವರು ಬಂದು ಪಾಲಿಮಿನ್ ಅವರಿಗೆ ಹೇಳ್ತಾರೆ ಮುಂದಿನ ವಾರ ಬರ್ಬೇಕಾದ್ರೆ ಬ್ರಾನ್ ಬ್ರೇಕರ್ ಅವ್ರನ್ನ ಕರ್ಕೊಂಡು ಬಾ ಅಂತ. ಅಂಡ್ ಅದಕ್ಕೆ ನಮ್ಮ ಪಾಲಿಮಿನ್ ಅವರು ಕೇಳ್ತಾರೆ ಓಕೆ ನಿನಗೊಂದು ಫೋನ್ ಬಂದಿತ್ತಲ್ಲ ಅಲ್ಲಿ ಏನ್ ಹೇಳಿದ್ರು ಅಂತ. ಅಂಡ್ ಅದಕ್ಕೆ ನಮ್ಮ ಆಡಮ್ ಪಿಯರ್ಸ್ ಅವರು ನನ್ನ ಹತ್ರ ಆ ಒಂದು ಫೋನ್ ಬಗ್ಗೆ ಏನು ಕೂಡ ಮಾತಾಡ್ಬೇಡ, ಅದು ನಿನಗೆ ಸಂಬಂಧಪಟ್ಟಂತಹ ವಿಚಾರ ಅಲ್ಲ. ಮುಂದಿನ ವಾರ ಬರ್ತಾ ಬ್ರಾನ್ ಬ್ರೇಕರ್ ಅವ್ರನ್ನ ಕರ್ಕೊಂಡು ಬಾ, ನಾನು ಅವನ್ನ ಮ್ಯಾನ್ ಟು ಮ್ಯಾನ್ ಅಡಲ್ಟ್ ಟು ಅಡಲ್ಟ್ ಮಾತಾಡಬೇಕು ಅಂತ ನಮ್ಮ ಆಡಮ್ ಪಿಯರ್ಸ್ ಅವರು ಪಾಲಿಮಿನ್ ಅವರಿಗೆ ಹೇಳಿ ಕಳಿಸ್ತಾರೆ. ನಮ್ಮ ಪಾಲಿಮಿನ್ ಅವರು ಕೂಡ ಮುಂದಿನ ವಾರ ನೀನು ಕೂಡ ಸ್ವಲ್ಪ ತಾಳ್ಮೆಯಿಂದ ಬಿಹೇವ್ ಮಾಡು ಅಂತ ಆಡಮ್ ಪಿಯರ್ಸ್ ಅವರಿಗೆ ಹೇಳ್ತಾರೆ. ಏನೇ ಆಗ್ಲಿ ಇಲ್ಲಿ ಗೊತ್ತಾಗಿರೋ ವಿಚಾರ ಏನಪ್ಪಾ ಅಂದ್ರೆ ಬ್ರಾನ್ ಬ್ರೇಕರ್ ಅವ್ರನ್ನ ಕರ್ಕೊಂಡು ಬರೋದಕ್ಕೆ ನಮ್ಮ ಪಾಲಿಮಿನ್ ಅವರು ಯಾವುದೋ ಒಂದು ಪವರ್ ನ ಯೂಸ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಇದರಿಂದ ಯಾವ ದೊಡ್ಡ ಪವರ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಯಾರಿಗ ಗೊತ್ತು. ರಾಕ್ ಅವ್ರನ್ನು ಕೂಡ ನಮ್ಮ ಪಾಲಿಮಿನ್ ಅವರು ಕಾಂಟ್ಯಾಕ್ಟ್ ಮಾಡಿರಬಹುದು, ಯಾಕಂದ್ರೆ ರಾಕ್ ಅವರ ಜೊತೆ ಪಾಲಿಮಿನ್ ಅವರ ಕಾಂಟ್ಯಾಕ್ಟ್ ಇನ್ನೂ ಕೂಡ ಇದೆ. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಸಿಎಂ ಪಂಕ್ ಹಾಗೆ ಫಿನ್ ಬ್ಯಾಲರ್ ಅವರ ನಡುವೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಸಿಂಗಲ್ಸ್ ಮ್ಯಾಚ್. ಇವತ್ತಿನ ಮಂಡೇ ನೈಟ್ ಫಿನ್ ಬ್ಯಾಲರ್ ಅವರ ಹೋಮ್ ಗ್ರೌಂಡ್ ಅಲ್ಲಿ ಆಗ್ತಾ ಇತ್ತು ಅಂಡ್ ಅದಕ್ಕೋಸ್ಕರ ಡಬ್ಲ್ಯೂ ಅವರು ಫಿನ್ ಬ್ಯಾಲರ್ ಅವರಿಗೆ ಒಂದು ಅವಕಾಶನ ಕೊಟ್ಟಿದ್ರು ಅಂತಾನೆ ಹೇಳ್ಬೇಕು, ಬೇರೆ ಏನು ಕೂಡ ವಿಚಾರ ಇಲ್ಲ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಅಫ್ಕೋರ್ಸ್ ಒಂದು ಅದ್ಭುತವಾದ ಮ್ಯಾಚ್ ನ ಡೆಲಿವರ್ ಮಾಡ್ತಾರೆ ಅಂತ ಗೊತ್ತೇ ಇತ್ತು. ರೆಸ್ಲಿಂಗ್ ವೈಸ್ ಅಂತೂ ಮೈನ್ ಇವೆಂಟ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಬಟ್ ರೆಸ್ಲಿಂಗಿಗೋಸ್ಕರನೇ ಡಬ್ಲ್ಯೂ ಅವರು ಮಂಡೇ ನೈಟ್ ಮೈನ್ ಇವೆಂಟ್ ನ ಬುಕ್ ಮಾಡ್ತಾ ಇದಾರಲ್ಲ, ಇದು ನನಗೆ ಚೂರು ಕೂಡ ಇಷ್ಟ ಆಗ್ತಾ ಇಲ್ಲ. ಸ್ಮ್ಯಾಕ್ ಡೌನ್ ಅಲ್ಲೂ ಕೂಡ ಸ್ಯಾಮಿ ಝೈನ್ ಹಾಗೆ ಡ್ರ್ಯಾಗನ್ ಅವರ ಮ್ಯಾಚ್ ನ ಮೈನ್ ಇವೆಂಟ್ ಮಾಡಿದ್ರು ಅಂಡ್ ಇವತ್ತು ಸಿಎಂ ಪಂಕ್ ಹಾಗೆ ಫಿನ್ ಬ್ಯಾಲರ್ ಅವರ ಮ್ಯಾಚ್ ನಿಜವಾಗ್ಲೂ ಕೂಡ ಒಳ್ಳೆ ಮ್ಯಾಚ್. ಬಟ್ ಈ ಒಂದು ಮ್ಯಾಚ್ ಪ್ಯೂರ್ ರೆಸ್ಲಿಂಗ್ ಫ್ಯಾನ್ಸ್ ಗಳಿಗೆ ಮಾತ್ರ ಇಷ್ಟ ಆಗುತ್ತೆ. ಅದನ್ನ ಬಿಟ್ರೆ ಓಕೆ ಏನು ಕೂಡ ಆಗ್ಲೇ ಇಲ್ವಲ್ಲ ಗುರು, ವಿಷನ್ ಬರಲೇ ಇಲ್ವಲ್ಲ ಗುರು ಅಂತ ಅನಿಸ್ಬಿಡುತ್ತೆ. ಅಟ್ಲೀಸ್ಟ್ ಪಾಲಿಮಿನ್ ಅವರ ಎಂಟ್ರಿನಾದ್ರೂ ಈ ಒಂದು ಮ್ಯಾಚ್ ಅಲ್ಲಿ ಇದ್ದಿದ್ರೆ ಚೆನ್ನಾಗಿರೋದು ಅನ್ಸುತ್ತೆ. ಏನೇ ಆಗ್ಲಿ ಈ ಒಂದು ಮ್ಯಾಚ್ ಅಲ್ಲಿ ರಿಸಲ್ಟ್ ಗೊತ್ತಾಯಿತು. ನಮ್ಮ ಸಿಎಂ ಪಂಕ್ ಅವರು ತನ್ನ ಫಿನಿಶರ್ GTS ನ ಕನೆಕ್ಟ್ ಮಾಡಿ ಫಿನ್ ಬ್ಯಾಲರ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಗೆದ್ದಾದ್ಮೇಲೆ ಫಿನ್ ಬ್ಯಾಲರ್ ಅವರಿಗೆ ನಮ್ಮ ಸಿಎಂ ಪಂಕ್ ಅವರು ರೆಸ್ಪೆಕ್ಟ್ ಕೂಡ ಸಲ್ಲಿಸ್ತಾರೆ. ಏನೇ ಆಗ್ಲಿ ಹಿಂಗೆ ಇವತ್ತಿನ ಮಂಡೇ ನೈಟ್ ಎಂಡ್ ಆಗುತ್ತೆ. ಓವರ್ ಆಲ್ ಒಂದು ಡೀಸೆಂಟ್ ಶೋ ಅಂತಾನೆ ಹೇಳ್ಬೇಕು. ಮೈನ್ ಇವೆಂಟ್ ಅಲ್ಲಿ ಡಬ್ಲ್ಯೂ ಅವರು ಯಾವ್ದಾದ್ರು ಒಂದು ಮಸಾಲಾನ ಇನ್ವಾಲ್ವ್ ಮಾಡಲೇಬೇಕು, ಇಲ್ಲ ಅಂದ್ರೆ ಮೈನ್ ಇವೆಂಟ್ ಇಂದಾನೆ ಇಡೀ ಶೋ ಒಂದ್ ರೀತಿ ಏನ್ ಗುರು ಇದನ್ನ ನೋಡೋದಕ್ಕೆ ಇಡೀ ಶೋನ ನೋಡ್ಬೇಕಾ ಅಂತ ಅನ್ಸುತ್ತೆ. ನಿಮ್ಗೆ ಅನಿಸ್ತು ಇವತ್ತಿನ ಮಂಡೇ ನೈಟ್ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂಡ್ ಈ ಒಂದು ಮಂಡೇ ನೈಟ್ ನಾನು 3.75 ಸ್ಟಾರ್ ನ ಕೊಡ್ತಾ ಇದ್ದೀನಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.